ಹಾಯ್ ಫ್ರೆಂಡ್ಸ್, ಹ್ಯಾಪಿ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾವಿಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ಎಳ್ನೀರು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಆಯಿತು. ನನ್ನ ಮಗ ಮನೇಲಿ ತುಂಬ ಗಲಾಟೆ ಮಾಡ್ತಿದ್ದ, ಅದಕ್ಕೋಸ್ಕರ ಅವನನ್ನು ಕರ್ಕೊಂಡು ಒಂದು ರೌಂಡು ನಮ್ಮ ಊರನ್ನ ತೋರಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಫ್ರೆಂಡ್ಸ್, ಇದು ನನ್ನ ನೆಚ್ಚಿನ ಶಾಲೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಓದಿದ್ದು. ತುಂಬ ಸಿಹಿಯಾದ ನೆನಪುಗಳ ಇರೋವಂಥ ಜಾಗ ಇದು. ನಾವಿಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ದೀವಿ. ನಮ್ಮೂರ ಕೆರೆ ತುಂಬಿದಾಗ ಇಲ್ಲೇ ಕೋಡಿ ಬಿಡೋದು. ಅಲ್ಲಿ ಕಾಣಿಸ್ತಾ ಇರೋದು ಕೋಟೆ ಗಣಪತಿ ಅಂತ. ತುಂಬ ಹಳೆಯ ದೇವಸ್ಥಾನ ಇದೆ ನೋಡಿ, ಕೋಟೆ ಕಾಣಿಸ್ತಾ ಇರ್ಬೋದು. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡು ಅಂದರೆ ನೀಡುವೆನೋ. ಹಲೋ ಫ್ರೆಂಡ್ಸ್, ಯಾಕೆ ನಗ್ತಾ ಇದ್ದೀರಾ? ಎಲ್ರಿಗೂ ಅವ್ರು ಹುಟ್ಟಿದ ಊರಿಗೆ ಹೋದಾಗ ಇದೇ ಥರ ಹಾಡು ನೆನಪು ಬರೋದು, ಇದೇ ಥರ ಫೀಲ್ ಆಗುತ್ತೆ. ಏನಂತೀರಾ? ನಮ್ಮೂರು ಇಷ್ಟ ಆಯಿತಾ? ವ್ಯೂ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನಿವಾಗ ಅತ್ಯಂತ ಪುರಾತನವಾದ ಮತ್ತು ಹೊಯ್ಸಳರ ಕಾಲದ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಇದನ್ನು ಪೌಳಿಗುಡಿ ಅಂತಲೂ ಕರಿತೀವಿ. ಫ್ರೆಂಡ್ಸ್, ಇದು ತ್ರಿಕೂಟಾಚಲ ಶೈಲಿಯಲ್ಲಿದೆ. ಅಂದರೆ ಇದರೊಳಗೆ 3 ಗರ್ಭಗುಡಿ ಇದೆ. ಮುಖ್ಯ ದೇವತೆ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ, ಇನ್ನೊಂದು ವೇಣುಗೋಪಾಲ ಸ್ವಾಮಿ ಮತ್ತು ಸರಸ್ವತಿ ದೇವಿ. ನಿಜ ಫ್ರೆಂಡ್ಸ್, ಇಲ್ಲಿ ಒಂದು ಹುಡುಗ ಇತ್ತು, ಆ ಕಡೆ ಹೋಗ್ಬಿಡಿ ಹಾವಿದೆ ಅಂತ ಹೆದರ್ಸ್ತಾ ಇದ್ದ. ಸಾಟರ್ಡೆ ಓಪನ್ ಮಾಡ್ತಾರಾ? ಪೂಜೆ ಮಾಡ್ತಾರಾ ಸಾಟರ್ಡೆ? ಯಾವ ಥರದ ಹಾವು? ಹೌದಾ? ಯಾವಾಗ? ಮತ್ತೆ ಸುಳ್ಳು ಹೇಳ್ತಿದ್ದಾನೆ ಇವನು. ಫ್ರೆಂಡ್ಸ್, ನಾವು ದೇವಸ್ಥಾನನ ಸಾಟರ್ಡೆ ಬಂದು ನೋಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮೂರನ್ನ. ಇನ್ನೂ ಇದೆ ತೋರಿಸೋದಕ್ಕೆ, ಬಟ್ ಇವಾಗ ಇಷ್ಟ ಆಗಿದ್ದು. ಬಿಸಿಲಲ್ವಾ, ಸುತ್ತಕ್ಕಾಗಲ್ಲ. ಅಲ್ಲಿಂದ ಬಂದು ತಿಂಡಿ ಮಾಡಿ ಮತ್ತು ಹಪ್ಪಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನೊಬ್ಬಳೇ ಎಲ್ಲ, ಮನೆಯವರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇವತ್ತು ಹಪ್ಪಳ ಹಾಕೋ ಸ್ವಲ್ಪ ಲೇಟ್ ಆಯಿತು ನೋಡಿ. ಚೂರು ಚೂರು ಬಿಸಿಲು ಆಗಲೇ ಸ್ಟಾರ್ಟ್ ಆಗಿದೆ. ಹಪ್ಪಳ ಹಾಕಿ ಹಾಕಿ ಕಾಲೆಲ್ಲ ಹಪ್ಪಳನೇ ಆಗಿಬಿಟ್ಟಿದ್ದು. ಕಾಲು ಕೂಡ. ನಮ್ಮ ಅಕ್ಕ ಸ್ವಲ್ಪ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ನಾವು ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು, ಮೆಂತ್ಯ ಮುದ್ದೆ ಮಾಡ್ಕೊಂಡಿದ್ವಿ. ಬಿಸಿಲಲ್ಲಿ ಆಯ್ತಾ ಇದ್ದೀರಲ್ಲ ಅಂದೆ. ಇಲ್ಲ ಮುಗ್ದೋಗಿದ್ದಾವೆ ಈಗ ನೋಡಿ. ಅಷ್ಟು ಕೊಟ್ಟರೆ ಎಣ್ಣೆ ಕೊಡ್ತಾರಾ? ಅಲ್ಲ, ಮತ್ತೆ 1 kg ಮಾಡ್ಬೇಕು. 1 kg ಕೊಟ್ಟು ತಗೊಂಡು ಕೊಬ್ಬರಿ ಎಣ್ಣೆ. ಇದ್ರಲ್ಲಿ 1 kg ಸಿಕ್ತಾ? ಈ ಮರದಲ್ಲಿ ಎರಡು ಸತಿ 2 kg ಸಿಕ್ತಾ? ಮೊದಲು 1 kg ಸಿಕ್ಕಿದ್ದು, ಮನೆ ದಿವಸ 1 kg. ಹೌದು, ಎಷ್ಟು ಕೊಟ್ರಿ ಎಣ್ಣೆ 1 kgಗೆ? ಇನ್ನೆಲ್ಲ ಏಟ್ ಕೊಡ್ತಾರೆ ಕೊಬ್ಬರಿ ಎಣ್ಣೆ, ರೈಟ್ ಜಾಸ್ತಿ ಅಲ್ಲ. ಇಟ್ಟದ ಚಿಟ್ಟೆಲಿ 1 ಚಿಟ್ಟೆ ಬಿಟ್ರು. ಹೌದಾ? 50 ರೂಪಾಯಿ 1 kg ಹಳ್ಳು. ಓಕೆ, ಪರವಾಗಿಲ್ಲ ಹಂಗಾದ್ರೆ. ಇವು ಆ ಕಡೆಗೆಲ್ಲ ಹೋಗ್ಲಿಲ್ಲ, ಬರೀ ರೋಡಾಗೆ ಹಾಕ್ಯಂಡೆ 2 kg ಆದು. ನೋಡಿ ಫ್ರೆಂಡ್ಸ್, ಈ ಅಜ್ಜಿ ಎಷ್ಟು ಚೆನ್ನಾಗಿ ಹರಳು ಹಾಯ್ತಾ ಇದ್ದಾರೆ. ಬಿಸಿಲು ಟೈಮಲ್ಲಿ ಹರಳು ಸಿಡಿಯುತ್ತೆ, ಅದನ್ನು ಇವ್ರು ಬಂದು ಆರಿಸ್ಕೋತಾರೆ. ಬಂದು ಅವರು ವೆಹಿಕಲ್ಸ್ ಎಲ್ಲ ಬಂದು ತುಣಿದ್ಬಿಟ್ರೆ ಜಜ್ಜೋಗ್ಬಿಡುತ್ತೆ ಅಂತ. 1 kg ಹರಳಿಗೆ 50 ರೂಪಾಯಿ ಅಂತ. ಸೋ ಕ್ಯೂಟ್ ಅಜ್ಜಿ, ಎಲ್ಲ ಶೇರ್ ಮಾಡಿದ್ರು. ಅದಾದಮೇಲೆ ಹಲಸಿನಣ್ಣು ಹಣ್ಣಾಗಿ ಘಮ ಘಮ ಅಂತ ಇತ್ತು.
ಸೊ ಕುಯ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣಿನ ತೋಳೆಗಳು ಇಷ್ಟು ಸಿಕ್ಕಿದೆ. ನಾ ಅದನ್ನ ಬಿಡಿಸಿಟ್ಕೋತಾ ಇದ್ದೀನಿ. ಇದು ಹಲಸಿನ ಹಣ್ಣಿನ ಬೀಜ, ಇದನ್ನ ಸಾಂಬಾರಿಗೆ ಯೂಸ್ ಮಾಡೋಣ ಅಂತ ಇಟ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ರಸಾಯನ, ನಾನು ಇಲ್ಲಿ ಹಲಸಿನ ಹಣ್ಣಿನ ರಸಾಯನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಬಾಳೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರಸಾಯನ ರೆಡಿ ಆಗುತ್ತೆ. ಸ್ವಲ್ಪ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಇದನ್ನು ಈ ಥರ ಯಾಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇದರಿಂದ ನಾನು ಬಜ್ಜಿನ ಮಾಡ್ತಾ ಇದ್ದೀನಿ. ಶಾಕ್ ಆಗಿಬಿಡಿ, ನಾನು ಶಾಕ್ ಆಗಿದ್ದೀನಿ. ಬಟ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ನಾನು ಇದರಿಂದ ಬಜ್ಜಿನ ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಅಂತ ಮಾಡಿ ನೋಡಿ ತಿಂದ್ಬಿಟ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ವೆಯ್ಟ್ ಮಾಡಿ. ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ, 1-2 ಸ್ಪೂನ್ ಆಗೋಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ, ಸ್ವಲ್ಪ ಓಂಕಾಳು ಹಾಕೋತಾ ಇದ್ದೀನಿ, ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ, ಸಣ್ಣಗೆ ಹೆಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕೋತಾ ಇದ್ದೀನಿ, ಚಿಟಿಕೆ ಸೋಡಾ ಹಾಕೋತಾ ಇದ್ದೀನಿ, ಸಣ್ಣಗೆ ಜಜ್ಜಿರೋಂಥ ಶುಂಠಿನ ಹಾಕೋತಾ ಇದ್ದೀನಿ. ಯಾಕೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ನೀರು ಹಾಕಿ ಈ ಹದಕ್ಕೆ ಕಲಸಿಟ್ಕೊಂಡ್ರೆ ಸಾಕು. ಹಲಸಿನ ಬಜ್ಜಿ ಬಿಡ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ? ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಏನು ಪಾಪು? ನಾವು ಬೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಇದು ಬೋಟಾ? ಎಲ್ಲಿದೆ ಬೋಟು? ಎಣ್ಣೆ ಒಳಗೆ ಬಜ್ಜಿ ಮಾಡಕ್ ಹಾಕ್ತಾ ಇದೀವಿ. ನೀನು ಬೋಟ್ ಅಂದ್ಬಿಟ್ರೆ ಹೇಗಪ್ಪ? ನೋಡಿ ಫ್ರೆಂಡ್ಸ್, ನನ್ನ ಮಗ ಅದು ನೀರು, ಇದು ಬೋಟು ಅಂತ ಕಂಪೇರ್ ಮಾಡ್ತಾ ಇದ್ದಾನೆ. ಹೇಗಿದೆ ಮಕ್ಳು ಕಂಪ್ಯಾರಿಷನ್? ವಾವ್. ಬೋಟ್ ಅಲ್ಲಪ್ಪ, ಇದು ಬಜ್ಜಿ. ಬೋಟ್ ಅಲ್ಲ ಮಗನೆ, ಬಜ್ಜಿ. ಆಯ್ತು, ಬೋಟ್ ಹಲಸಿನ ಹಣ್ಣಿನ ಬಜ್ಜಿ ಇದು. ಹಲಸಿನ ಹಣ್ಣಿನ ರಸಾಯನ ಮತ್ತು ಬಜ್ಜಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಬಜ್ಜಿ ಬಗ್ಗೆ ಹೇಳೋದಾದರೆ ಸ್ವೀಟ್ನ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಇಲ್ಲಿ ನೋಡಿ, ಹಲಸಿನ ಹಣ್ಣು ಎಣ್ಣೆಯಲ್ಲಿ ಬೆಂದ್ಬಿಟ್ಟು ಚೀಸ್ ಥರ ಲೇಯರ್ ಕೊಡ್ತಾ ಇದೆ, ನೋಡ್ತಾ ಇರ್ಬೋದು. ಹಣ್ಣಿಂದ ಬಜ್ಜಿ ಮಾಡಿದ್ವಿ, ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀರಾ? ತೊಳಿ ನಿಜ ಹೇಳಬೇಕು, ಯಾರು ಸುಳ್ಳು ಹೇಳಲ್ಲ. ಚೆನ್ನಾಯ್ತಾ? ನಗೋದಷ್ಟೇ ಒಂದು ಕೆಲಸ. ಚೆನ್ನಾಯ್ತಾ? ನಿಮ್ದು ಒಪಿನಿಯನ್ ಸ್ನೇಹ ಅವರೇ? ಚೆನ್ನಾಯ್ತಾ? ನಿಂದು ಚೆನ್ನಾಯ್ತಾ? ಅಮ್ಮ, ಯಾರ ನಿಮ್ಗೆ ಇದನ್ನ ಕಲ್ಸಿದ್ದು? ಸ್ವೀಟ್ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ, ಮಕ್ಕಳು ತಿನ್ಬೋದು. ಚೆನ್ನಾಗಿದೆ. ನಾನು ಚೆನ್ನಾಗಿ ಮಾಡಿದ್ದೀನಾ? ಥ್ಯಾಂಕ್ ಯು. ನನ್ನ ಮಗ ಅಂತೂ ತಾತನ ಗಾಡಿ ಜೊತೆ ಯಾವ ಥರ ಆಟ ಆಡ್ತಾ ಇದ್ದಾನೆ ನೋಡಿ. ಮುರಿದೋಗುತ್ತೆ, ಬೇಡ ಪಾಪು. ಎಷ್ಟು ಬಿಸಿಲಿತ್ತು ಅಂದರೆ ಸಂಜೆ ಅಷ್ಟರೊಳಗೆ ಹಪ್ಪಳ ಎಲ್ಲ ಗರಿಗರಿಯಾಗಿ ಒಣಗೋಗಿತ್ತು ನೋಡಿ ಫ್ರೆಂಡ್ಸ್.
ನೈಟ್ ಊಟಕ್ಕೆ ಹಪ್ಪಳ ಎಣ್ಣೆಗೆ ಹಾಕ್ಕೊಂಡ್ವಿ, ಚೆನ್ನಾಗಿ ಬಂದಿತ್ತು ಹಪ್ಪಳ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಮಕ್ಕಳ ಜೊತೆ ಗೇಮ್ ಕೂಡ ಆಡಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ. ಇದಾಗಿತ್ತು ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.